ಏನು? ಅವನು ಬರುತ್ತಿದ್ದಂತೆಯೇ ಕಾರ್ಯವಹಿಸಿಕೊಡಬೇಕೆ? ಆದರೆ ಆರಂಭದಲ್ಲಿ ಅವನಿಗೆ ಕಾರ್ಯದ ಹೊಣೆ ಹೊರಿಸುವುದು ಸರಿ ಕಾಣುತ್ತಿಲ್ಲ. ಗುಪ್ತಚರರ ಮೂಲಕ ಅವನ ಗುಟ್ಟನ್ನು ತಿಳಿಯಲು ಪ್ರಯತ್ನಿಸಬಹುದಲ್ಲ. ಅಂಗದ ಕುಮಾರ, ಗೂಢಚರ್ಯೆ ನಮಗಿಂತ ದೂರದಲ್ಲಿರುವವರ ಮೇಲೆ ಮತ್ತು ನಮಗೆ ವಿವರ ತಿಳಿಯದ ವ್ಯಕ್ತಿಯ ಮೇಲೆ. ಆದರೆ ವಿಭೀಷಣ ನಮ್ಮೆದುರಿಗೇ ಇದ್ದಾನೆ. ತಾನು ಯಾರು, ಏಕೆ ಬಂದಿದ್ದೇನೆಂದು ಅವನೇ ಹೇಳುತ್ತಿದ್ದಾನೆ. ಗುಪ್ತಚರರು ಇನ್ನೇನು ಮಾಡಬಲ್ಲರು? ಹನುಮಂತ, ನಿನ್ನ ಮಾತನ್ನು ಕೇಳುತ್ತಿದ್ದರೆ ವಿಭೀಷಣನನ್ನು ಹಿಂದೆ ಮುಂದೆ ನೋಡದೆ ಸ್ವೀಕರಿಸಬೇಕೆಂದು ಹೇಳುತ್ತಿರುವಂತಿದೆ. ಜಾಂಬವಂತ, ವಿಭೀಷಣನ ಮೇಲೆ ಇಷ್ಟೆಲ್ಲ ಸಂದೇಹ ಉಂಟಾಗಲು ಕಾರಣ ಈ ಸ್ಥಳ ಮತ್ತು ಸಮಯ. ಆದರೆ ಈ ಸಮಯ ಮತ್ತು ಸ್ಥಳವೇ ಅವನನ್ನು ನಾವು ಅಂಗೀಕರಿಸಲು ಪ್ರಶಸ್ತವಾಗಿದೆ ಎಂದು ನನ್ನ ಅಭಿಪ್ರಾಯ. ಮಾರುತಿ, ಅದನ್ನು ಸ್ವಲ್ಪ ವಿವರವಾಗಿ ಹೇಳು. ರಾಮಚಂದ್ರ ಪ್ರಭು, ರಾಕ್ಷಸ ರಾವಣನ ಸೋದರ ದುಷ್ಟನೆಂದು ನಾವು ಮೊದಲೇ ನಿರ್ಧಾರ ಮಾಡುವುದು ಸರಿಯಲ್ಲ. ತಮ್ಮನಾದ ವಿಭೀಷಣ ದುಷ್ಟನಾದ ಸೋದರನನ್ನು ತೊರೆದು ಸತ್ಪುರುಷನ ಸ್ನೇಹವನ್ನು ಬಯಸಿ ಬಂದಿರುತ್ತಾನೆ. ಧರ್ಮಪ್ರಿಯನಾದ ಧರ್ಮಾತ್ಮನಾದ ನಿನ್ನ ನೆರಳಿನಲ್ಲಿರಲು ಬಯಸುವುದು ಸಹಜವಲ್ಲವೇ ಪ್ರಭು? ವಿಭೀಷಣನ ಬಗ್ಗೆ ನನಗೆ ತಿಳಿದಿದೆ. ಅವನು ಧರ್ಮಾತ್ಮ, ಧರ್ಮಪರಾಯಣ ಅಂತ ಸದ್ಗುಣವಂತ ಆ ದುರುಳ ರಾವಣನನ್ನು ತೊರೆದು ಬಂದಿರುವುದು ಆಶ್ಚರ್ಯವಲ್ಲ. ಹಾಗಾದರೆ ವಿಭೀಷಣನನ್ನು ಪ್ರಶ್ನೆ ಮಾಡದೆ ಅಂಗೀಕರಿಸಬೇಕೆ? ಹೌದು ಪ್ರಭು. ತಿಳಿದು ಅವನನ್ನು ಪ್ರಶ್ನೆ ಮಾಡಿ ಬೇಸರ ಉಂಟು ಮಾಡಬಾರದು. ಅಂಥ ಮಿತ್ರಲಾಭ ನಮ್ಮ ಭಾಗ್ಯ. ಅವನು ನಮಗೆ ಉಪಯುಕ್ತನಾಗುತ್ತಾನೆ. ಹನುಮಂತ, ನಿನ್ನ ಮಾತು ನನಗೆ ಸೂಕ್ತವಾಗಿ ಕಾಣುತ್ತದೆ. ಹೌದು ಲಕ್ಷ್ಮಣ ಕುಮಾರ. ಬುದ್ಧಿವಂತನಾದವನು ಇನ್ನೊಬ್ಬರ ಅಂತರಂಗವನ್ನು ಸೂಕ್ಷ್ಮವಾಗಿ ತಿಳಿಯಬಹುದು. ಆದರೆ ಈಗ ಅದರ ಅಗತ್ಯವಿಲ್ಲವೆನಿಸುತ್ತದೆ. ಏಕೆಂದರೆ ನಾನು ಸೀತಾಮಾತೆಯನ್ನು ಹುಡುಕಲು ಲಂಕೆಗೆ ಹೋದಾಗ ಆ ಮಹಾತ್ಮನನ್ನು ಭೇಟಿ ಮಾಡಿದ್ದೆ. ನಾನು ಲಂಕಾನಗರದಲ್ಲಿ ಸೀತಾಮಾತೆಯನ್ನು ಹುಡುಕುತ್ತಾ ಹೋಗುತ್ತಿದ್ದೆ. ಆಗ ಬೆಳಗಿನ ಜಾವ. ಇನ್ನು ಪೂರ್ಣ ಬೆಳಗಾಗಿರಲಿಲ್ಲ. ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಇದೇನಾಶ್ಚರ್ಯ! ಇಲ್ಲಿ ಶ್ರೀರಾಮನಾಮ ಸ್ಮರಣೆ ಕೇಳುತ್ತಿದೆಯಲ್ಲ. ಈ ಲಂಕೆ ರಾಕ್ಷಸರ ಬೀಡು, ದುಷ್ಟರ ನೆಲೆವೀಡು. ಇಲ್ಲಿಯೂ ಸಾತ್ವಿಕರಾದ ಸಜ್ಜನರಿದ್ದಾರೆ. ಇಲ್ಲಿ ಯಾರೋ ರಾಮಭಕ್ತರಾದ ಧಾರ್ಮಿಕರಿದ್ದಾರೆ. ನಾನು ಅವರ ಪರಿಚಯ ಪಡೆಯಲೇಬೇಕು. ಸಾಧು ಜನರ ಸಂಘದಿಂದ ಕಾರ್ಯಸಿದ್ಧಿಯಾಗುತ್ತದೆ. ಆದರೆ ಈ ನನ್ನ ಕಪಿರೂಪವನ್ನು ಕಂಡು ಅವರು ಭಯಗೊಂಡರೆ ನಾನು ವಿಪ್ರನಂತೆ ವೇಷ ಬದಲಾಯಿಸಿಕೊಂಡು ಹೋಗುತ್ತೇನೆ. ಅದೇ ಸರಿಯಾದದು. ಸ್ವಾಮಿ, ಸದ್ಗೃಹಸ್ಥರೇ, ಈ ಬ್ರಾಹ್ಮಿ ಮುಹೂರ್ತದಲ್ಲಿ ಶ್ರೀರಾಮನ ದಿವ್ಯ ನಾಮಸ್ಮರಣೆ ಮಾಡುತ್ತಿರುವ ತಮ್ಮ ದರ್ಶನ ಮಾಡಲೆಂದು ನಾನು ಬಂದಿದ್ದೇನೆ. ತಾವು ಯಾರೋ ಮಹತ್ವವೆನಿಸುತ್ತಿದೆ. ದಯಮಾಡಿ ನಿಮ್ಮ ಪರಿಚಯವನ್ನು ತಿಳಿಸಿ. ವಿಭೀಷಣ, ನಾನು ಶ್ರೀರಾಮಧೂತ ಹನುಮಂತ. ರಾಮಚಂದ್ರ, ಈಗ ನೀನೇ ನಿರ್ಧಾರ ಮಾಡಬೇಕು. ಮಿತ್ರ ಸುಗ್ರೀವ, ನಿಮ್ಮೆಲ್ಲರ ಅಭಿಪ್ರಾಯವನ್ನು ಕೇಳಿದ ನಂತರ ನಾನು ನನ್ನ ಅಭಿಪ್ರಾಯವನ್ನು ಹೇಳಬಹುದು. ನೀವೆಲ್ಲರೂ ನನ್ನ ಹಿತಚಿಂತಕರು, ನನ್ನ ಮಿತ್ರರು ಎಂದು ನನಗೆ ಗೊತ್ತು. ವಿಭೀಷಣನ ಬಗ್ಗೆ ನಾನು ನನ್ನ ಅನಿಸಿಕೆಯನ್ನು ಹೇಳುತ್ತೇನೆ. ರಾಮಚಂದ್ರ, ನಿನ್ನ ಮಾತನ್ನು ನಾವೆಲ್ಲರೂ ಗೌರವಿಸುತ್ತೇವೆ. ಮಿತ್ರರೇ, ಮಿತ್ರ ಭಾವದಿಂದ ಬಂದಿರುವ ವಿಭೀಷಣನನ್ನು ನಾನು ಯಾವುದೇ ಕಾರಣಕ್ಕೂ ನಿರಾಕರಿಸುವುದಿಲ್ಲ. ಅವನಲ್ಲಿ ದೋಷವಿದ್ದರೂ ದೋಷವಿದ್ದವನಿಗೆ ಆಶ್ರಯ ನೀಡುವುದು ಸತ್ಪುರುಷರ ಕರ್ತವ್ಯವೆಂದು ನಾನು ನಂಬಿಕೊಂಡಿದ್ದೇನೆ. ರಾಮಚಂದ್ರ, ಅವನು ದುಷ್ಟನಾಗಲಿ ಸತ್ಪುರುಷನಾಗಲಿ, ಆದರೆ ರಾಕ್ಷಸನೆಂಬುದು ನಿಜವಲ್ಲವೇ? ಸಂಕಟದ ಸಮಯದಲ್ಲಿ ಸೋದರನನ್ನೇ ಬಿಟ್ಟು ಬಂದವನು ನಮ್ಮನ್ನು ಬಿಟ್ಟು ಹೋಗುವುದಿಲ್ಲವೇ?
ಲಕ್ಷ್ಮಣ, ನೋಡಿದ್ದೆ, ಶಾಸ್ತ್ರ ಅಧ್ಯಯನ ಮಾಡಿದ ವಿದ್ವಾಂಸನಂತೆ ನಮ್ಮ ಮಿತ್ರ ಸುಗ್ರೀವ ಎಷ್ಟು ಸೂಕ್ಷ್ಮವಾಗಿ ಅವಲೋಕಿಸುತ್ತಾನೆ. ಹೊಗಳಬೇಡ ರಾಮಚಂದ್ರ. ನಾನು ಅಲ್ಪ ಸ್ವಲ್ಪ ಕಲಿತಿರಬಹುದು, ಆದರೆ ನಮ್ಮ ಹನುಮಂತನಂತೆ ನಾನು ಜ್ಞಾನಿಯಲ್ಲ, ಪಂಡಿತನಲ್ಲ. ನನ್ನ ದೃಷ್ಟಿಯಲ್ಲಿ ಹನುಮಂತನು ಜ್ಞಾನದ ಮಹಾಸಾಗರ. ನಮ್ಮವರೆಂಬ ಪ್ರೀತಿಗೆ ಅಲ್ಪಗುಣವು ಮಹಾಸಾಗರವಾಗಿ ಕಾಣುವುದರಲ್ಲಿ ಏನಾಶ್ಚರ್ಯ. ಮಾರುತಿ, ಈ ನಿನ್ನ ಸರಳ ಗುಣ ಲೋಕದಲ್ಲಿ ಅತ್ಯಂತ ವಿರಳ. ಸ್ವಲ್ಪ ತಿಳಿದು ಎಲ್ಲವನ್ನು ತಿಳಿದವನಂತೆ ಬೀಗುವವರೇ ಹೆಚ್ಚು. ಎಲ್ಲವನ್ನು ತಿಳಿದು ಏನೂ ತಿಳಿದವನಂತೆ ವಿನಯ ತೋರುವುದು ದುರ್ಲಭ. ವಿಭೀಷಣ ಲಂಕೆಯಲ್ಲಿಯೇ ಇದ್ದಿದ್ದರೆ ಅವನು ದುರಭಿಮಾನಿಯಾದ ರಾವಣನಿಂದ ಆಪತ್ತಿಗೆ ಸಿಲುಕುತ್ತಿದ್ದ. ನಾವು ವಿಭೀಷಣನ ಕುಲಕ್ಕೆ ಸೇರಿದವರೆಲ್ಲವಾದುದರಿಂದ ಅವನು ನಮ್ಮ ಮೇಲೆ ಶಂಕೆ ಪಡಲು ಯಾವ ಕಾರಣವೂ ಇಲ್ಲ. ಅವನು ಆ ದುಷ್ಟ ರಾವಣನಿಂದ ಮುಕ್ತವಾದ ಲಂಕಾ ರಾಜ್ಯವನ್ನು ಪಡೆಯುವ ಬಯಕೆಯನ್ನು ಹೊಂದಿರುತ್ತಾನೆ. ಆದ್ದರಿಂದ ಅವನು ನಮ್ಮನ್ನು ಬಿಟ್ಟು ಹೋಗುವುದಿಲ್ಲ. ಅವನ ಆಸೆ ಈಡೇರಬೇಕಾದರೆ ಅವನಿಗೆ ನಮ್ಮ ನೆರವು ಬೇಕೇ ಬೇಕು. ಅಲ್ಲದೆ ಅವನು ಗುಣವಂತ, ಧರ್ಮಾತ್ಮ. ಅವನಿಗೆ ಆಶ್ರಯ ಕೊಡುವುದು ನಮ್ಮ ಕರ್ತವ್ಯ. ತ್ರಿಜಟೆ, ಇಷ್ಟು ದಿನ ನೀನೇ ನನಗೆ ಸಮಾಧಾನದ ಮಾತುಗಳನ್ನು ಹೇಳುತ್ತಿದ್ದೆ. ಈಗ ನಾನು ಸಮಾಧಾನ ಹೇಳಬೇಕೆ? ಸಮಾಧಾನ ಹೇಳುವುದರಿಂದ ದುಃಖ ತಾತ್ಕಾಲಿಕವಾಗಿ ಶಮನವಾಗುವುದೇ ಹೊರತು ದುಃಖವೇ ನಿವಾರಣೆಯಾಗುವುದಿಲ್ಲ ಸೀತೆ. ನಿವಾರಣೆಯಾಗುವ ಕಾಲ ಬರುತ್ತದೆ ತ್ರಿಜಟೆ. ಈ ದುಃಖ ತಾತ್ಕಾಲಿಕ ಎಂದು ಭಾವಿಸಿಕೊಂಡು ಧೈರ್ಯ ತಂದುಕೊಳ್ಳಬೇಕು. ಹೌದು ತ್ರಿಜಟೆ, ಈ ದುಃಖ ತಾತ್ಕಾಲಿಕ. ವಿಭೀಷಣ ನಂಬಿದ ಧರ್ಮ ಅವರನ್ನು ಖಂಡಿತ ಕಾಪಾಡುತ್ತದೆ, ಅವರ ಕುಟುಂಬವನ್ನು ರಕ್ಷಿಸುತ್ತದೆ. ಇದೆಲ್ಲ ಮುಂದಿನ ಶುಭದ ಮುನ್ಸೂಚನೆಯೇ? ಹೌದು ತ್ರಿಜಟೆ, ಧರ್ಮಗಳ ಸಂಗಮವಾಗುವಂತೆ ರಾಮ ವಿಭೀಷಣರ ಸಂಗಮವಾಗಲಿ. ಅವರ ಮಹಾ ಸಂಗಮದಿಂದ ಲೋಕಕ್ಕೆ ಕ್ಷೇಮವಾಗಲಿ. ರಾಮಚಂದ್ರ, ನಿನ್ನ ಮಾತುಗಳು ನನ್ನನ್ನು ಯೋಚಿಸುವಂತೆ ಮಾಡುತ್ತಿವೆ. ಸುಗ್ರೀವ, ಲೋಕದಲ್ಲಿ ಎಲ್ಲ ತಮ್ಮಂದಿರು ನಮ್ಮ ಲಕ್ಷ್ಮಣ ಭರತರಂತೆ ಇರುವುದಿಲ್ಲ. ನನ್ನಂತೆ ಹಿರಿಯ ಪುತ್ರರೂ ಇರುವುದಿಲ್ಲ. ನಿನ್ನಂತಹ ಅತ್ಯುತ್ತಮ ಮಿತ್ರರೂ ಇರುವುದಿಲ್ಲ. ರಾಮಚಂದ್ರ, ನಿನ್ನ ಭಾವನೆ ಅತಿ ಒಳ್ಳೆಯತನವಾಗುವುದಲ್ಲವೇ? ಸಜ್ಜನರ ಒಳ್ಳೆಯತನವನ್ನು ದುರ್ಜನರು ದುರುಪಯೋಗಪಡಿಸುತ್ತಾರಲ್ಲವೇ? ಅಯ್ಯೋ ಎಂದು ಕರುಣೆ ತೋರಿಸಿ ನಮ್ಮ ಕೇಡನ್ನು ನಾವೇ ಆಹ್ವಾನಿಸಬಾರದಲ್ಲವೇ? ಅಂಗದ, ಒಂದು ವೇಳೆ ಆ ವಿಭೀಷಣ ದುಷ್ಟನೇ ಆದರೂ ನನಗೆ ಅವನು ಯಾವ ಕೇಡನ್ನು ಮಾಡಲಾರ. ಲಂಕೆಯಲ್ಲೂ ವಿಭೀಷಣ ನನಗೆ ಯಾವ ಅಹಿತವನ್ನೂ ಮಾಡಲಿಲ್ಲ. ಅವನು ಮಹಾದೈವಭಕ್ತ, ಧರ್ಮಪರಾಯಣ ಎಂದು ನನಗೆ ಗೊತ್ತು. ಸುಗ್ರೀವ, ನಾನು ಸಂಕಲ್ಪ ಮಾಡಿದರೆ ನನ್ನ ಎದುರು ನಿಂತ ದಾನವ, ಯಕ್ಷ, ಗಂಧರ್ವ ಯಾರೇ ಆದರೂ ಅವರು ನನ್ನ ಬೆರಳು ತುದಿಯಲ್ಲೇ ಸಂಹರಿಸಬಲ್ಲೆ. ಆದರೆ ಧೈರ್ಯದಿಂದ ಶರಣಾಗತನಾಗಿ ಬಂದವನನ್ನು ನಿಗ್ರಹಿಸುವ ಆಲೋಚನೆಯನ್ನು ಬಿಟ್ಟು ಅನುಗ್ರಹಿಸಬೇಕು. ರಾಮಚಂದ್ರ, ನೀನು ಇಷ್ಟೆಲ್ಲ ಹೇಳಿದ ಮೇಲೆ ನಮ್ಮ ಸಂದೇಹವನ್ನು ಬಿಡುವುದೇ ಒಳ್ಳೆಯದೆಂದು ಕಾಣಿಸುತ್ತದೆ. ಸುಗ್ರೀವ, ಭಯದಿಂದಲೋ ಅಥವಾ ಬೇರೆ ಕಾರಣದಿಂದಲೋ ಶರಣಾಗತನಾಗಿ ಬಂದವನಿಗೆ ನಾವು ರಕ್ಷಣೆ ನೀಡದಿದ್ದರೆ ಅದು ಮಹಾಪಾಪವಾಗುತ್ತದೆ. ಶರಣಾಗತ ರಕ್ಷಣೆ ಕರ್ತವ್ಯವೂ ಹೌದು, ಧರ್ಮವೂ ಹೌದು. ಶರಣಾಗತ ರಕ್ಷಣೆಯನ್ನು ನಾನು ನನ್ನ ಜೀವನದಲ್ಲಿ ಒಂದು ವ್ರತದಂತೆ ಪಾಲಿಸಿಕೊಂಡು ಬಂದಿದ್ದೇನೆ. ಅದರಿಂದ ನನಗೆ ಕೇಡು ಸಂಭವಿಸಿದರೂ ಚಿಂತೆ ಇಲ್ಲ. ಪ್ರಿಯ ಮಿತ್ರ ಸುಗ್ರೀವ, ವಿಭೀಷಣನಿಗೆ ನಾನು ಅಭಯವನ್ನು ಕೊಡುತ್ತೇನೆ. ಅವನು ಮಾತ್ರವಲ್ಲ, ಆ ರಾವಣನೇ ಶರಣಾಗತನಾಗಿ ಬಂದರೂ ಅವನಿಗೂ ನಾನು ಅಭಯವನ್ನು ಕೊಡುತ್ತೇನೆ. ರಾಮಚಂದ್ರ, ಎಂತಹ ಉದಾತ್ತ ಮನಸ್ಸು ನಿನ್ನದು, ಎಂತಹ ಉನ್ನತ ಆಲೋಚನೆ. ಹನುಮಂತನ ಮಾತುಗಳನ್ನು ಕೇಳಿದ ಮೇಲೆ ನನಗೂ ವಿಭೀಷಣನಲ್ಲಿ ಸಂದೇಹ ಬೇಡವೆನಿಸುತ್ತಿದೆ. ರಾಮಚಂದ್ರ, ನಿನ್ನ ಅಭಿಲಾಷೆಯಂತೆ ಮಹಾತ್ಮನಾದ ವಿಭೀಷಣನು ಇಲ್ಲಿಗೆ ಬರಲಿ.
ಬಂದು ನಮ್ಮೊಡನೆ ಒಬ್ಬನಾಗಲಿ, ನಮ್ಮ ಸ್ನೇಹದ ಬಂಧುವಾಗಲಿ. ಬಾ ರಾಮಚಂದ್ರ. ಹಿರಿಯನಂತೆ ಸದ್ಬುದ್ಧಿ ಹಿರಿಯನಂತೆ ಸದ್ಬುದ್ಧಿ ಹೇಳಿದ ಗುರುವಿನಂತೆ ದಶಕಂಠ ಮಾತನು ಕೇಳದಿರಲು ದಶಕಂಠ ಮಾತನು ಕೇಳದಿರಲು ನಡೆದ ಅನುಜನು ರಾಮನಿಗೆ ನಡೆದ ಅನುಜನು ಶ್ರೀರಾಮನಿಗೆ ಉಳಿಯುವುದೊಂದೇ ಸುಗುಣವೋ ಅಳಿಯುವುದೆಂದಿಗೂ ದುರ್ಗುಣವೋ ಉಳಿಯುವುದೊಂದೇ ಸುಗುಣವೋ ಅಳಿಯುವುದೆಂದಿಗೂ ದುರ್ಗುಣವೋ ಶರಣು ಶರಣು ಶ್ರೀರಾಮ ಶರಣು ಶರಣು ಶ್ರೀರಾಮ ಶರಣು ಶರಣು ಶ್ರೀರಾಮ ಎನ್ನುತ್ತಲೀ ಶರಣು ಬಂದಿಹ ವಿಭೀಷಣ ಶರಣು ಶರಣು ಶ್ರೀರಾಮ ಎನ್ನುತ್ತಲೀ ಶರಣು ಬಂದಿಹ ವಿಭೀಷಣ ರಾವಣ ಅನುಜನಾದರು ಸಜ್ಜನ ನೀತಿಗೆ ಸೋತು ಸೇರಿದ ರಾಮನ ರಾವಣ ಅನುಜನಾದರು ಸಜ್ಜನ ನೀತಿಗೆ ಸೋತು ಸೇರಿದ ರಾಮನ ಮಾಡಿದ ರಾಮನ ಪಾವನ ದರ್ಶನ ಮಾಡಿದ ರಾಮನ ಪಾವನ ದರ್ಶನ ಪಡೆದಿಹ ರಾಮನ ಪ್ರೇಮದ ಆಶ್ರಯ ಪಡೆದಿಹ ರಾಮನ ಪ್ರೇಮದ ಆಶ್ರಯ ಶರಣು ಶರಣು ಶ್ರೀರಾಮ 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 ರಾಮ ಶರಣು ಶರಣು ಶ್ರೀರಾಮ. ವಿಭೀಷಣ, ನಾನು ನಿನ್ನ ಪ್ರಾರ್ಥನೆಯನ್ನು ಸ್ವೀಕರಿಸಿದ್ದೇನೆ. ಶರಣಾಗತರಾಗಿ ಯಾರೇ ಬಂದರೂ ನನ್ನಿಂದ ನನ್ನ ಕಡೆಯವರಿಂದ ಯಾವ ಅಪಕಾರವೂ ಉಂಟಾಗುವುದಿಲ್ಲ. ವಾನರ ರಾಜ ಸುಗ್ರೀವ, ಮಹಾಪರಾಕ್ರಮಿ ಹನುಮಂತ, ಭಲ್ಲೂಕ ರಾಜ ಜಾಂಬವಂತ, ಕುಮಾರ ಅಂಗದ, ನನ್ನ ಸೋದರ ಲಕ್ಷ್ಮಣ, ನಾವೆಲ್ಲರೂ ಸಮಾಲೋಚಿಸಿ ನಿನ್ನ ಕೋರಿಕೆಯನ್ನು ಮನ್ನಿಸುವ ನಿರ್ಧಾರವನ್ನು ಮಾಡಿದ್ದೇವೆ. ಆದರೆ ಇವರೆಲ್ಲರೂ ಸಂತುಷ್ಟರಾಗಬೇಕಾದರೆ ನೀನು ಯಾರು? ಇಲ್ಲಿಗೆ ಬಂದ ಕಾರಣವೇನು? ನೀನು ಶರಣಾಗುವ ಉದ್ದೇಶವೇನೆಂದು ಎಲ್ಲರಿಗೂ ಪ್ರಾಮಾಣಿಕವಾಗಿ ಮನವರಿಕೆ ಮಾಡಿಕೊಡು. ದುರುದ್ದೇಶದಿಂದ ಬಂದು ಶರಣಾಗತಿಯ ಕಪಟ ನಾಟಕವಾಡಿದರೆ ಅದು ನಮಗೆ ಬಹುಬೇಗನೆ ತಿಳಿಯುತ್ತದೆ. ದ್ರೋಹದ ಪರಿಣಾಮವೇನೆಂದು ನಾನು ನಿನಗೆ ಹೇಳಬೇಕಾಗಿಲ್ಲ. ತಿಳಿದಿದೆ ವಾನರೇಂದ್ರ. ಶ್ರೀರಾಮಚಂದ್ರನ ಸ್ನೇಹಕ್ಕೆ ಪಾತ್ರರಾದ ವಾನರರಿಗೆ ಯಾವುದೂ ಅಸಾಧ್ಯವಲ್ಲವೆಂದು ನನಗೆ ಗೊತ್ತು. ನಾನು ಯಾವ ಕಪಟವೂ ಇಲ್ಲದೆ ಸ್ವಇಚ್ಛೆಯಿಂದ ಶ್ರೀರಾಮನ ಪಕ್ಷ ಸೇರಲು ಆಗಮಿಸಿದ್ದೇನೆ. ಇದರಲ್ಲಿ ಯಾವ ಸಂದೇಹವೂ ಇಲ್ಲ. ಹಾಗಾದರೆ ನಿನ್ನ ಪರಿಚಯವನ್ನು ಹೇಳು ರಾಕ್ಷಸವೀರ. ಪುರುಷೋತ್ತಮ ರಾಮಚಂದ್ರ,
ನಾನು ವಿಭೀಷಣ, ರಾವಣನ ಸಹೋದರ. ಕುಂಭಕರ್ಣನೆಂಬ ಇನ್ನೊಬ್ಬ ಸಹೋದರನೂ ನನಗಿದ್ದಾನೆ. ನೀನು ರಾವಣನನ್ನು ತೊರೆಯಲು ಕಾರಣ? ಅವನು ಧರ್ಮ ವಿರೋಧಿ ಎಂಬುದು. ಪರಸ್ತ್ರೀ ವ್ಯಾಮೋಹದ ಬಗ್ಗೆ ನನ್ನ ತೀವ್ರವಾದ ವಿರೋಧವನ್ನು ಅವನು ಲೆಕ್ಕಿಸಲಿಲ್ಲ. ಈಗಲ್ಲ, ಹಿಂದಿನಿಂದಲೂ ಹಲವು ಸುಂದರಿಯರ ದುಃಖವನ್ನು ಕಂಡು ಮರುಗಿದ್ದೇನೆ. ರಾವಣನೊಂದಿಗೆ ಘರ್ಷಣೆಯನ್ನೂ ಮಾಡಿಕೊಂಡಿದ್ದೇನೆ. ಈಗ ಅದು ಈ ಉತ್ತುಂಗಕ್ಕೇರಲು ಮಹತ್ವದ ಕಾರಣವಿರಬೇಕಲ್ಲವೇ? ಹೌದು. ಸಾಧ್ವೀಮಣಿ ಸೀತಾದೇವಿಯನ್ನು ಶ್ರೀರಾಮನಿಗೆ ಒಪ್ಪಿಸಿ ರಾಕ್ಷಸ ಕುಲದ ವಿನಾಶವನ್ನು ತಪ್ಪಿಸು ಎಂದು ನಾನು ಮಾಡಿಕೊಂಡ ಮನವಿ, ವಾದ ವಿವಾದಗಳು ಫಲ ನೀಡಲಿಲ್ಲ. ಪ್ರತಿಯಾಗಿ ನನಗೆ ದೊರೆತದ್ದು ತುಚ್ಛವಾದ ನಿಂದನೆ. ಧರ್ಮ ವಿರೋಧಿಯಾದ ಕಾರ್ಯವನ್ನು ನೋಡುತ್ತಾ ಅಲ್ಲಿರಲಾರದೆ ಜಿಗುಪ್ಸೆಗೊಂಡು ಲಂಕೆಯನ್ನು ತೊರೆದು ಬಂದು ಬಿಟ್ಟೆ. ಲಂಕೆಯಲ್ಲಿನ ದುರುಳ ದರ್ಪವು ಸೀತೆ ಸಹನೆಗೆ ಸೋತಿತು. ಅಂಕೆ ಇರದ ಅಸುರ ಕುಲವು ರಾಮ ಬಾಣಕ್ಕೆ ಅಡಗಿತು. ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ. ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಅಮರ ಗಾಧೆ ಧರಣಿ ಜಾತೆ ಸಾಧ್ವೆ ಸೀತೆ ಸುಚರಿತೆ. ಸಹನ ಶಕ್ತಿ ಪತಿಯ ಭಕ್ತಿ ಲೋಕಮಾನ್ಯ ವಂದಿತೆ. ರಾಮ ಹೃದಯ ನಿವಾಸಿನಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಸೀತೆ ಮಾತೆ